ನೀವೆಲ್ಲ ಮಕ್ಕಳೆಲ್ಲ ಕಳ್ಳನ್ ಮಕ್ಳು ನೀವು. ಮಾನವ ಕುಲಕ್ಕೆ ತಾಯಿ ತರ ಇರುವ ಈ ಪ್ರಕೃತಿಲೆ ಈ ತರ ಎಲ್ಲ ಕೆಟ್ಟ ಕೆಲಸ ಎಲ್ಲ ಮಾಡಿ ಬಿಸಾಕ್ಬಿಟ್ಟು ಹೋಗ್ತೀರಾ. ಇನ್ನ ನಿಮ್ಮ ಮನೇಲಿರುವ ಅಪ್ಪ ಅಮ್ಮ ಹೆಂಡತಿ ಮಕ್ಳನ್ನ ಎಲ್ಲಿ ಬಿಸಾಕಿರ ಅಂತ ದೇವರಾಣೆ ಗೊತ್ತಿಲ್ಲ ಗುರು. ತಾಯಿಯ ಮಡಿಲು ತರ ಇರೋ ಜಾಗದಲ್ಲಿ ಈ ತರ ಕಂತ್ರಿ ಕೆಲಸ ಮಾಡಿದ್ರ ಅದು ಬಿಟ್ಬಿಟ್ಟು ನಿಮ್ಮ ಅಮ್ಮನ ಎದುರುಗಡೆನೆ ಮಾಡಿ ಕಿತ್ತೋಗಿರೋದ್ರಲ್ಲಿ ಹೊಡಿತಾರ ಖಂಡಿತ. ದೇವರೇ ಈ ನರಮನುಷ್ಯರ ಸವಾಸ ಬೇಡ ಅನ್ಬಿಟ್ಟು ಬಂದು ನೆಲೆಸಿರೋಂತ ಜಾಗ ತರ ಕಾಣಿಸ್ತಾ ಇದೆ ಗುರು ನಿಜವಾಗ್ಲೂ ಇದು. ಆದ್ರೆ ನಾವು ಮಾನವರು ಮಕ್ಕಳಲ್ವಲ್ಲ, ದೇವ್ರ ಮಕ್ಕಳಲ್ವಾ, ಹುಡುಕ್ಬಿಟ್ಟು ದೇವ್ರಿಗೂ ಒಂದು ದೇವಸ್ಥಾನ ಕಟ್ಬಿಟ್ಟಿದೀವಿ ಇಂಥ ಜಾಗದಲ್ಲಿ. ಮುಂದೆ ದೂರದಲ್ಲಿ ಒಂದು ರೋಡ್ ಕಾಣಿಸ್ತಾ ಇದೆ ನೋಡಿ, ಆ ರೋಡ್ ಇಂದ ಶಾಂತವಾಗಿ ದೇವ್ರ ನೆಲೆಸಿರುವ ಈ ಬೆಟ್ಟಕ್ಕೆ ಬಂದಿದ್ವಿ. ಪುಷ್ಪಗಿರಿಯ ಪುಷ್ಪ ಈ ಬೆಟ್ಟದಲ್ಲಿ ಇವಿ ಸ್ಕೂಟರ್ ಡಬಲ್ ರೈಡ್ಸ್ ಮಾಡ್ಕೊಂಡು ಒಂದು ಅದ್ಭುತವಾದ ಜಾಗ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾರಂತೆ. ಅದೇನ್ ಜಾಗ ಅಂತ ನೋಡೋ ಬನ್ನಿ. ಬನ್ನಿ, ಒಂದು ದೇವಸ್ಥಾನ ಇದೆ ತೋರಿಸ್ತೀನಿ. 2000 ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ಆರ್ವಿ ಸರ್. ಓಕೆ ಓಕೆ ಓಕೆ, ದೇವಸ್ಥಾನ ಇದೆ ಅಂತ ನೋಡ್ಕೊ ಬಂದ್ಬಿಡವ. ಓಹೋ, ಇಲ್ಲಿ ವ್ಯೂ ಪಾಯಿಂಟ್ ಇನ್ನೂ ಭಯಂಕರವಾಗೈತಲ್ಲ ಇಲ್ಲಿ. ಜೊತೆಗೆ ನೀವು ಅಲ್ಲಿ ಬಂದ್ರಿ ನೋಡಿದ್ರಾ? ಓ, ಆ ಹಳ್ಳದಲ್ಲಿ ಬಂದಿರೋದು ನಾನು. ಅಲ್ಲಿಂದ ಇಲ್ಲಿಗೆ ಹೆಂಗ್ ಬಂದ್ರಿ ನೋಡಿ. ಜೊತೆಗೆ ಬಸ್ ನಿಜವಾಗ್ಲೂ ಕರ್ಕೊ ಹೋಯ್ತೀರನ್ನ, ಎಲ್ಲ ಕೆಳಗೆ ಕರ್ಕೊಯ್ತೀಯಾ? ಇಲ್ಲೇ ಇಲ್ಲೇ ಪಕ್ಕದಲ್ಲೇ ಇದೆ. ಅಲ್ಲಿ ನೋಡಿ ಬಸ್ ವ್ಯೂ ಪಾಯಿಂಟ್ ಹೆಂಗಿದೆ. ಇಳಿತೀರಪ್ಪ, ಭಯ ಆಯ್ತೈತಿ. ಸೊ ಡಬಲ್ಸ್ ಹೊಡ್ಕೊ ಬಂದ್ಬಿಟ್ಟು ಅಪ್ಪಲ್ಲೇ. ದೇವರು ಈ ಅದ್ಭುತ ಜಾಗದಲ್ಲಿ ರೆಸ್ಟ್ ತಗೊಳ್ಳವ ಅಂತ ಬಂದ್ರೆ ಮನುಷ್ಯ 106 ವರ್ಷದಿಂದನೇ ಕಂಡಿಡ್ದು ಇಲ್ಲೂ ದೇವಸ್ಥಾನ ಕಟ್ಬಿಡೋರೆ ಗುರು. ನಾನು ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದು ಈ ಪ್ರಕೃತಿ ತಾಯಿಯ ಮಡಿಲು ತರ ಇದೆ ಅಂತ. ನೋಡಿ ನೀವೇ ಹೇಳ್ತೀರಾ ನಿಜ ಆರ್ವಿ ಅಂತ. ಇವ್ರ ಹೆಸರು ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ಅಂತ. ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ಅಂತ. ಶಾಂತವಾಗಿದೆ ಈ ಜಾಗ ನೋಡಿ, ಶಾಂತವಾಗಿಲ್ದೆ ಇನ್ನು ಹೆಂಗೈತೆ ಅಂತ ಪ್ರಪಂಚ. ಸೊ ಇವರೇ ನೋಡಿ ಪುಷ್ಪಗಿರಿಯ ಪುಷ್ಪ. ಹೆಂಗಿದೆ ಪ್ಲೇಸ್? ಇಂಥ ಜಾಗದಲ್ಲಿ ಇದು ಮೈಸೂರು ಬಂದು ಯಾಕೆ ಅನ್ಕೋಸ್ತಾ ಇದೆಯಾ? ಅಲ್ಲ, ಮೈಸೂರು ಒಳ್ಳೆ ಜಾಗನೇ, ಬಟ್ ಈ ತರ ಪ್ರಕೃತಿ ಬಿಟ್ಬಿಟ್ಟು ಸಿಟಿ ಜಂಜಾಟ ಯಾಕೆ ನಿನಗೆ ಅಂತ ಎಲ್ಲ ಇದ್ಕೊಂಡು ಆರಾಮಾಗಿ ನಿಮ್ದಾಗಿರೋದು ಬಿಟ್ಬಿಟ್ಟು ದಿನ ಅಲ್ಲಿ 15 ದಿನ ಇಲ್ಲಿ ಹೆಂಗೆ ಸೂಪರ್ ಸೂಪರ್ ರಿಫ್ರೆಶ್ ಆಗ್ಬೋದು ಮಾತ್ರ ಅಲ್ವಾ? ಒಂದೇ ಕಡೆ ಇದ್ರೆ ಬೇಜಾರು ಜನಗಳು. ಟ್ರಿಪ್ ನೀವು ಮಾತ್ರ ಟ್ರಿಪ್ ಹೊಡಿತಾ ಇರ್ತೀರಾ, ಅಲ್ಲೇ ಇಲ್ಲೇ ನಾವು ಹೊಡಿಯೋದು ಬೇಡವಾ? ಇನ್ಮೇಲೆ ಇಲ್ಲಿಗೆ ಬರ್ಬೇಕಷ್ಟೇ ನಾವು. ಇನ್ನ ಯಾವಾಗ ಬೇಕಾದ್ರು ಬನ್ನಿ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ನೋಡವ, ಹೇಳಿ ಗುರು ಈ ದೇವಸ್ಥಾನದ ಬಗ್ಗೆ ಏನ್ ಕತೆ ಅಂತ. ನಿಮ್ಮೂರ್ ದೇವಸ್ಥಾನ ನೀವೇ ಹೇಳ್ಬೇಕು. ಅಲ್ಲ, ಇದು 2000 ಇತಿಹಾಸ ಇದೆ. 2000 ವರ್ಷ ಇತಿಹಾಸ ಇದೆಯಾ ದೇವಸ್ಥಾನಕ್ಕೆ? ಪಾಂಡವರು ಮತ್ತೆ ಕೌರವರು ಜಾಗ ಅವಾಗಿಂದನೂ ಇದೆ ದೇವಸ್ಥಾನ. ಇದ್ರದ್ದು ಕತೆ ಏನು ಅಂತಂದ್ರೆ, ಈ ದೇವಸ್ಥಾನದ್ದು ಯಾವಾಗ್ಲೂ ಇಲ್ಲಿ ಒಂದೂರಲ್ಲಿ ಒಂದೇ ಒಂದು ಮನೆ ಇತ್ತು. ಒಬ್ಬ ವ್ಯಕ್ತಿ ಹಸ ಹೊಡ್ಕೊಂಡು ಡೈಲಿ ಗಿರಿಗೆ ಬೆಟ್ಟಕ್ಕೆ ಹೋಗ್ತಾ ಇದ್ರು, ಪುಷ್ಪಗಿರಿಗೆ. ಪುಷ್ಪಗಿರಿಗೆ ಹೋಗ್ತಾ ಇರ್ಬೇಕಾದ್ರೆ ಹಸ ಮೇಯ್ಕೊಂಡು ಹೋಗೋದು. ಸುಮಾರು ಒಂದು 10-15 ದನಗಳನ್ನ ಹೊಡ್ಕೊಂಡು ಹೋಗೋರು ಡೈಲಿ. ಯಾವಾಗಲೂ ಒಂದು ಹಸ ಬಂದ್ಬಿಟ್ಟು ಇಲ್ಲಿ ಒಂದು ಹುತ್ತ ಇತ್ತು. ಆ ಹುತ್ತದ ಹತ್ರ ಹಾಲು ಆಗ್ತೈತೆ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ. ಡೈಲಿ ಸಂಜೆ ಹೊಡ್ಕೊ ಹೋಗೋರು, ಹಾಲು ಬರ್ತಾ ಇರಲಿಲ್ಲ. ಏನು ಕತೆ ಅಂತ ಒಂದು ವಾರ 10-15 ದಿನ 20 ದಿನ ಹಿಂಗೆ ಹೊಡ್ಕೊ ಹೋಗೋರು. ಹಿಂಗೆ ಅದು ಹಸ ಎಲ್ಲೂ ಹೋಗೋದು, ಅದನ್ನೇ ಒಬ್ಬ ಫಾಲೋ ಮಾಡ್ಕೊ ಬಂದವ್ರೆ. ಫಾಲೋ ಮಾಡ್ಕೊ ಬಂದಾಗ ಅವರು ಅಲ್ಲಿ ಯಾವಾಗ ಹಸ ಬಂದ್ಬಿಟ್ಟು ಆ ಹುತ್ತದ ಹತ್ರ ಹಾಲು ಹಾಕೋದಂತೆ. ಆಯ್ತಾ? ಇದನ್ನ ಅಪ್ಪ ನೋಡಿ ಏನಿದು ಅಂದ್ಬಿಟ್ಟು ಆಮೇಲೆ ಒಂದು ದಿನ ಅಪ್ಪನೇ ಯಾರೋ ಒಂದು ಅವಾಗ ನಡೆದಿದ್ದು ನನ್ನ ತಾತ ಹೇಳಿದ ಕತೆ ಇದು ನನಗೆ. ತಾತ ಮುತ್ತಾತ ಇದ್ದಾಗ ಅವ್ರು ನನಗೆ ಕತೆ ಹೇಳಿದ್ ನಾನು ನಿಮಗೆ ಹೇಳ್ತಾರೆ. ಆಗ ಇದ್ ಮಾಡಿದಾಗ ಅಲ್ಲಿ ಒಂದು ಸಣ್ಣ ಶಿವದು ವಿಗ್ರಹ ಇತ್ತಂತೆ. ಈ ತರದೊಂದು ಜಾಗದಲ್ಲಿ ಇದು ಯಾರು ಕಟ್ಟಿದಂತಲ್ಲ, ಇಲ್ಲಿ ಯಾರು ಏನ್ ಬೇಡ್ಕೊ ಹೋಗ್ತಾರೆ 100ಕ್ಕೆ 100 ಆಗುತ್ತೆ. ಮತ್ತೆ ಎಲ್ಲೆಲ್ಲಿಂದ ಬೆಂಗಳೂರು, ಮೈಸೂರು, ತುಮಕೂರು ಎಲ್ಲರೂ ಮಳೆ ಕರಿಯಕ್ ಬರ್ತಾರೆ ಇಲ್ಲಿ. ಇಡೀ ಹೈಯೆಸ್ಟ್ ಕೊಡಗಲ್ಲಿ ಹೈಯೆಸ್ಟ್ ರೈನ್ಫಾಲ್ ಆಗದ ಇಲ್ಲಿ ಪುಷ್ಪಗಿರಿಲಿ. ದೇವರ ಹೆಸರು ಹೇಳ್ಬಿಡಿ ಇವಾಗ. ಏನ್ ಹೆಸರು ದೇವಸ್ಥಾನ? ದೇವರ ಹೆಸರು ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ಅಂತ. ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ಅಂತ. ಶಾಂತವಾಗಿದೆ ಈ ಜಾಗ ನೋಡಿ, ಶಾಂತವಾಗಿಲ್ದೆ ಇನ್ನು ಹೆಂಗೈತೆ ಅಂತ ಪ್ರಪಂಚ. ಬೇರೆ ಲೇಂಜಲ್ಲಿ ಐತೆ ಪ್ರಪಂಚನೇ. ಸೊ ಶಾಂತವಾಗೈತೆ. ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬಂದ್ಮಾಡೋಣ. ನಾನು ಹಿಂದೆ ಇದೆಯಲ್ಲ ಮರ, ಅದಕ್ಕೆ ಎಷ್ಟು ವರ್ಷ ಆಗಿರ್ಬೋದು ಆರ್ವಿ ಸರ್ ನಿಮ್ಮ ಪ್ರಕಾರ? ಊಟಕ್ಕಿಂತ ಮುಂಚೆ ಆಗ್ತದ? ನಿಮ್ಮ ತಂದೆ ಊಟಕ್ಕಿಂತ ಮುಂಚೆ ಆಗ್ತದ? ಎಷ್ಟಿರ್ಬೋದು? ಇನ್ನೊಂದು 50 ವರ್ಷ, 100 ವರ್ಷ, 1,500 ವರ್ಷ ಇತಿಹಾಸ ಇದೆ ಆ ಮರಕ್ಕೆ. 1,500 ವರ್ಷದ ಮರನ ಅದು. ಗೊತ್ತಾಗಿ. ಸೊ 1,500 ವರ್ಷದ ಹಳೆ ಮರ ಅಂತ ಇದು ಕಾಣಿಸ್ತಾ ಇದೆ ನೋಡಿ ಈ ಮರ. ಸೊ ಇಲ್ಲಿರೋ ಮರಗಳೆಲ್ಲ ಅಷ್ಟೇ ಹಳೆ ಅನಿಸುತ್ತೆ. ಇದು ದೇವಸ್ಥಾನದ ಮರ.
ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ಪುಷ್ಪಗಿರಿಯ ಬೆಟ್ಟಗಳ ಮಧ್ಯ ಶಾಂತವಾಗಿರೋದು ನೋಡಿದ್ರಾ? ಬನ್ನಿ, ಇನ್ನಷ್ಟು ಜಾಗಗಳಿದೆ ತೋರಿಸ್ತೀನಿ ಇಲ್ಲೇ ಅಕ್ಕಪಕ್ಕದಲ್ಲಿ. ನೋಡಿ, ಕಲ್ಯಾಣಿ ಇದೆ, ನೀರು ಎಷ್ಟು ಪರಿಶುದ್ಧವಾಗೈತೆ ಅಂದರೆ ತಳವರೆಗೂ ಕಾಣಿಸ್ತಾ ಇದೆ. ಸೊ ಅಲ್ಲಿ ಕ್ಲೋಸ್ ಮಾಡೋರೆ, ಅವರು ಮಾತ್ರ ಹೋಗಿ ಎಂಟ್ರಿ ಮಾಡಿದ್ದಾರೆ. ಈ ಥರ ಒಂದು ಅದ್ಭುತವಾದ ಜಾಗ. ಸೊ ಈ ಜಾಗ ಎಲ್ಲಿ ಬರುತ್ತೆ ಅಂದರೆ, ನೀವು ಸೋಮವಾರಪೇಟೆಯಿಂದ ಬಿಸಿಲೆ ಘಾಟ್ ಹೋಗ್ಬೇಕಾದ್ರೆ ಮಲ್ಲಳ್ಳಿ ಫಾಲ್ಸ್ ಮತ್ತೆ ಪುಷ್ಪಗಿರಿಗೆ ಹೋಗೋಕ್ಕೆ ಲೆಫ್ಟ್ಗೆ ಒಂದು ರೋಡ್ ಬರುತ್ತೆ. ಅಲ್ಲಿ ಹೋಯ್ತು ಅಂದರೆ ಒಂದು 15 ಕಿಲೋಮೀಟರ್ ಬರುತ್ತೆ. ಇದೇ ಒಂಥರ ಡೆಡ್ ಎಂಡ್. ಯಾರು ಬೇಕಾದ್ರೂ ಈ ದೇವಸ್ಥಾನಕ್ಕೆ ಬರ್ಬೋದು. ನೀವು ಈ ವಿಡಿಯೋನ ಪೂರ್ತಿ ಕೂಲಂಕುಷವಾಗಿ ನೋಡಿತ್ತು ಅಂದರೆ ಆ ದೇವಸ್ಥಾನದಲ್ಲೇ ನಂಬರ್ ಇತ್ತು. ಸೊ ನೀವು ಅವ್ರನ್ನ ಬೇಕಾದ್ರೆ ಸಂಪರ್ಕ ಮಾಡ್ಬೋದು. ದೇವಸ್ಥಾನ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಓಪನ್ ಇರುತ್ತೆ. ಈ ಮಳೆಯಿಂದಾಗಿ ಸ್ವಲ್ಪ ವೇರಿಯೇಷನ್ ಆಗ್ಬೋದು. ದೊಡ್ಡ ದೊಡ್ಡ ಹೆವಿ ವೆಹಿಕಲ್ ಎಲ್ಲ ಬರಕ್ಕಾಗಲ್ಲ. ಟಿ ಕಾರು, ಬೈಕು ಈ ತರದ್ದೆಲ್ಲ ಬರ್ಬೋದು. ರೋಡ್ ಎಲ್ಲ ತುಂಬಾ ಚೆನ್ನಾಗಿದೆ. ನಾನು ಮೊದಲು ಹೇಳ್ದಂಗೆ ಪ್ರಕೃತಿ ನಿಮ್ ತಾಯಿ ಇದ್ದಂಗೆ. ದಯವಿಟ್ಟು ಈ ಜಾಗಕ್ಕೆ ಏನಾರ ಬಂತು ಅಂದ್ರೆ ಯಾವುದೇ ಕಸ ಎಲ್ಲ ಹಾಕಿ ಹಾಳು ಮಾಡಕ್ಕಂತೂ ಹೋಗ್ಬೇಡಿ. ನಿಮ್ ಕೈ ಮುಗಿದು ಕೇಳ್ಕೊಂಡ್ಬಿಡ್ತೀನಿ. ಸೊ ಹಂಗೆ ಬಂತು ಅಂದ್ರೆ ದೇವ್ರಿಗೆ ಬಂದು ವೇಸ್ಟೇ. ಸೊ ದೇವರು ನಿಮ್ಗೇನು ಒಳ್ಳೇದು ಮಾಡಲ್ಲ. ನನ್ನಿಂದನೂ ಈ ಪರಿಸರಕ್ಕೆ ಯಾವುದೇ ಹಾನಿ ಆಗಿಲ್ಲ. ನಮಸ್ಕಾರ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.